ಗೀತಾ ಹತ್ರ ಬರ್ತಾ ಇದ್ದಾನೆ. ಕಮಾನ್ ಕಮಾನ್ ಗೀತಾ. ಯಾರು ಊಹಿಸದಂತ ಅದ್ಭುತವಾದ ಕ್ಷಣ ಇದು. ಸೋಲುತ್ತಿದ್ದ ಹುಡುಗಿಯರ ತಂಡದ ನಾಯಕಿ ಗೆಲುವಿನ ಕಡೆ ಓಡ್ತಿದ್ದಾಳೆ. ಕಥೆ ಮುಗೀತು ತಂಗ್ಯವ್ವ. ಅಲ್ಲ ತಂಗ್ಯವ್ವ, ವಿಜಯ್ ಗಂಡು ಮಗ. ಅವನ ಬೆಂಬಲಕ್ಕೆ ನಮ್ಮ ಮೋಸದಾಟ ಇದ್ರೂ ಅವನು ಸೋತ. ಅವನಿಗೆ ಸೋಲು, ಗೀತಾಳಿಗೆ ಗೆಲುವು ಅಂತಂದ್ರೆ ಏನ್ ಅರ್ಥ ತಂಗ್ಯವ್ವ? ಗೆಲುವಿನ ಗಾಳಿ ಗೀತಾಳ ಕಡೆ ಬೀಸೋಕೆ ಶುರುವಾಗಿದೆ ತಂಗ್ಯವ್ವ. ಅವಳು ಅಲ್ಲಿ ಗೆದ್ಲು ಅಂತಂದ್ರೆ ಇನ್ನು ಎಲ್ಲ ಆ ಕಡೆ ಗೆಲ್ತಾನೆ ಹೋಗ್ತಾಳೆ. ನೀನು ಎಲ್ಲ ಕಡೆ ಸೋಲ್ತಾನೆ ಹೋಗ್ತೀಯ ತಂಗ್ಯವ್ವ. ತಂಗ್ಯವ್ವ, ಈ ಗೆಲುವು ವಿಜಯ್ ಮನಸ್ಸಲ್ಲಿ ಅವಳಿಗೊಂದು ಸ್ಥಾನ ಹುಟ್ಟಿಸಿಬಿಡುತ್ತಾ? ಈ ಪ್ರೀತಿಗಿಂತಲೂ ದ್ವೇಷ ಭಯಂಕರ ಪವರ್ಫುಲ್. ಅದು ಹೃದಯದಲ್ಲೇ ಉಳ್ಕೊಂಡ್ಬಿಡುತ್ತೆ. ಈ ಹಾಳಾದ ಹೃದಯಕ್ಕೊಂದು ಕೆಟ್ಟ ಅಭ್ಯಾಸ ಇದೆ. ಅದರಲ್ಲಿ ಏನೇ ಉಳ್ಕೊಂಡ್ರು ಅದು ಪ್ರೀತಿ ಮಾಡಿ ಬಿಸಾಕತ್ತೆ. ಈ ಆಕ್ಷನ್ನು ರಿಯಾಕ್ಷನ್ನು ಸೇರಿ
ಅವರಿಬ್ಬರನ್ನ ಒಂದು ಮಾಡಿ ಜತೆಗೆ ನಡೆಸೋ ಫಂಕ್ಷನ್ ಮಾಡಿಬಿಡುತ್ತಾ? No, never. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇದು ಮಾತ್ರ ಗೀತ ಗೋವಿಂದ. ಗೀತಾ, ಕಾಂಗ್ರ್ಯಾಚುಲೇಷನ್ಸ್, ಗೆದ್ದು ಬಿಟ್ಟಿದ್ದೀಯ ನೀನು. ಶಬಾಷ್ ಮಗಳೇ. ಈಗ ನಾವು ಇಲ್ಲಿ ಕುಣಿಯೋದು ಬೇಡ, ಅಲ್ಲಿ ಕಾರ್ಯಕ್ರಮ ಇದೆ, ಮುಗಿಸ್ಕೊಂಡು ಆಮೇಲೆ ಕುಣಿಯೋಣ. ಈಗ ಕುಣಿತ ಬನ್ರಿ. ಸದ್ದು ಎಲ್ಲರೂ ನಿಶ್ಶಬ್ದವಾಗಿರಿ. ಈಗ ಬಹುಮಾನ ವಿತರಣೆ. ಈ 2 ದಿನದ ಕಾಲೇಜ್ ಕ್ರೀಡಾಕೂಟದಲ್ಲಿ ಗೆದ್ದವರು ಬೇರೆ ಯಾರು ಅಲ್ಲ, ನಮ್ಮ ಕಾಲೇಜಿನ ಹುಡುಗಿರ ತಂಡ. ನಡೆದ 5 ಪಂದ್ಯದಲ್ಲಿ 3 ಗೆದ್ದು ಈ ವರ್ಷದ ಚಾಂಪಿಯನ್ ಅನ್ನಿಸ್ಕೊಂಡವರು ಬೇರೆ ಯಾರು ಅಲ್ಲ, ನಮ್ಮ ಕಾಲೇಜಿನ ಗೀತಾ ಮತ್ತೆ ತಂಡ. ಸೈಲೆನ್ಸ್. ಗೆದ್ದವರು ತಂಡಕ್ಕೆ ನಾವು ಟ್ರೋಫಿನ ಕೊಟ್ಟು ಗೌರವಿಸಲು ನಾವು ಹೆಮ್ಮೆ ಪಡ್ತೀವಿ. ಮಾಮಾಜಿ, ಈಗ ಗೀತಾ ಎಲ್ಲರನ್ನ ಉದ್ದೇಶಿಸಿ 2 ಮಾತು ಹೇಳಬೇಕು. ಬಾಮ ಗೀತಾ. ಡಿಯರ್ ಫ್ರೆಂಡ್ಸ್, ನನಗೋಸ್ಕರ ಇಷ್ಟೊತ್ತವರೆಗೂ ಬಿಸಿಲಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ದಿನದ ಗೆಲುವು ನಮ್ದಾಗಿದೆ. ಈ ಗೆಲುವಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಮನ್ಸಿದ್ರೆ ಮಾರ್ಗ ಅನ್ನೋದು ಈ ಗೆಲುವು ತೋರಿಸಿದೆ. ಇದನ್ನ ನಾವು ಸಾಧಿಸಿದೀವಿ ಅನ್ನೋದಕ್ಕಿಂತ ಛಲ ಇಟ್ಕೊಂಡು 100% ಪ್ರಯತ್ನ ಮಾಡಿದ್ರೆ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಗೆಲ್ಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್.
ಹಾಗಾದ್ರೆ ಚಾಲೆಂಜ್ ಪ್ರಕಾರ ಸೋತಿರುವಂತ ವಿಜಯ್ ಕಾಲೇಜ್ ಬಿಟ್ಟು ಹೋಗ್ಬೇಕು. ಹೌದು ಹೌದು ಹೌದು. ಯಾವ ಸೋಲು ನನ್ನ ವಿಜಯನಿಗೆ ಬರಬಾರ್ದು ಅಂದ್ಕೊಂಡಿದ್ನೋ ಅದು ಬಂದ್ಬಿಡ್ತು. ತಂಗಿಯವ್ವ, ಸೋಲು ಗೆಲುವು ಒಟ್ನಲ್ಲಿ ಆ ಹುಡುಗಿ ನಮ್ಮ ವಿಜಯಿಂದ ದೂರ ಆಗಬೇಕು ಒಂದು ಕಾರಣ ಸಿಕ್ತಷ್ಟೇ. ಗೆಲುವು ಅನ್ನೋದು ಇರೋ ಆಲೋಚನೆಗಳಿಗೆ ಒಂದು ಮುಕ್ತಿ ಹಾಡುತ್ತೆ ಅಣ್ಣ. ಅದೇ ಸೋಲು ಅನ್ನೋದು ಸದಾಕಾಲ ಕಾಡ್ತಾ ಇರುತ್ತೆ. ಅಂದ್ರೆ ವಿಜಯ್ ಮನ್ಸಲ್ಲಿ ಸೋಲಿನ ಮುಳ್ಳು ಚುಚ್ತಾ ಇರೋ ತನಕ ಗೀತಾ ನೆನಪಿಗೆ ಬಂದು ಹೋಗ್ತಾ ಇರ್ತಾಳೆ. ಅವನ ಮನ್ಸಲ್ಲಿ ಅವಳ ರೂಪ ಏನೇ ಆಗಿರಬಹುದು, ಆದ್ರೆ ಮನ್ಸಲ್ಲಿ ಇರ್ತಾಳಲ್ವಾ. ನಾಳೆ ಅದವರಿಬ್ರನ್ನ ಯಾವ ದಿಕ್ಕಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದಲ್ವಾ. ತಂಗಿಯವ್ವ, ಇದೆಲ್ಲ ಸಾಧ್ಯತೆಗಳನ್ನ ನಾನು ನಿಂಗೆ ಬೇರೆ ರೀತಿನಲ್ಲಿ ಆವತ್ತೇ ಹೇಳಿದ್ದೆ. ನೀ ನೋಡಿದ್ರೆ ಅದನ್ನು ಇವತ್ತು ಅರ್ಥ ಮಾಡ್ಕೊಳ್ತಿರೋ ಹಾಗಿದೆ. ಚುಚ್ಚಬೇಡ ಪ್ಲೀಸ್. ಸದ್ಯಕ್ಕೆ ಆ ಗೀತಾ ಈ ಮನೆ ದಾರಿಯಿಂದ ತೊಲಗಿ ಹೋಗ್ಬೇಕು ಅಷ್ಟೆ. ನಮಸ್ತೆ ಮೇಡಮ್. ನಿಮ್ ನಮಸ್ತೆ ಕಟ್ಕೊಂಡು ನನಗೇನ್ರಿ ಆಗ್ಬೇಕು? ನಾನು ಹೇಳಿದ ಕೆಲಸ ಏನ್ ಮಾಡಿದ್ರಿ? ಹುಡುಕ್ತಾ ಇದ್ದೀನಿ ಮೇಡಮ್. ಇನ್ನೆಷ್ಟು ಟೈಮ್ ತಗೋತೀರಾ? ದುಡ್ಡು ಬಿಸಾಕಿಲ್ವಾ? ಜಾತಕ ಕೊಟ್ಟಿಲ್ವಾ? ಜಾತಕ ಕೊಟ್ಟ ತಕ್ಷಣ ಹೋಗಿ ಕರ್ಕೊಂಬರಕ್ಕೆ ಜೀವನ ಸಂಗಾತಿ ಆಗೋ ಹೆಣ್ಣೇನು ಮಾರ್ಕೆಟ್ ಅಲ್ಲಿ ಸಿಗೋ ಐಟಮ್ ಅಲ್ವಲ್ಲ ಮೇಡಮ್. ಜಸ್ಟ್ ಶಟ. ಆಗದೆ ಇರೋ ಕೆಲ್ಸಕ್ಕೆ ಬೇಡದೆ ಇರೋ ಸಮರ್ಥನೆಗಳು ನನಗ್ ಬೇಕಾಗಿಲ್ಲ. ನಿಮ್ ಕೈಲಿ ಕೆಲ್ಸ ಆಗುತ್ತಾ ಇಲ್ವಾ ಅಷ್ಟೇ ಹೇಳಿ. ಅದೇ ಕೆಲ್ಸದಲ್ಲಿದ್ದೀನಿ ಮೇಡಮ್. ನಾಳೆ ಅಷ್ಟೊತ್ತಿಗೆ ರಿಸಲ್ಟ್ ನಿಮ್ ಮುಂದೆ ಇರತ್ತೆ. ಓಕೆ, ನಾಳೆ ನಾನು ಕೊಟ್ಟ ಜಾತಕಕ್ಕೆ ಸರಿ ಹೊಂದೋ ಹೆಣ್ಣನ್ನ ನೀವು ನನಗೆ ತೋರಿಸ್ಬೇಕು. ನಾಳೆ ಸಂಜೆ ಅಷ್ಟೊತ್ತಿಗೆ ಅವಳು ಸೆಲೆಕ್ಟ್ ಆಗಬೇಕು. ನಾಡಿದ್ದಷ್ಟೊತ್ತಿಗೆ ನಿಶ್ಚಿತಾರ್ಥ ಮುಗಿದು ಬಿಡ್ಬೇಕು. ಅಲ್ಲ ಮೇಡಮ್, ಅಷ್ಟು ಬೇಗ ಅವ್ರು ಒಪ್ಪೋದಕ್ಕೆ? ಬಡವರು ನೋಡ್ರಿ, ದುಡ್ಡು ಬಿಸಾಕ್ತೀನಿ. ಊಟಕ್ಕೂ ಗತಿ ಇಲ್ದವ್ರನ್ನ ನೋಡಿ. ಹಣದ ಮುಂದೆ ಮಿಕ್ಕಿದ್ದೆಲ್ಲ ಗೌಣ. ಎಲ್ಲದಕ್ಕೂ ಒಪ್ತಾರೆ. ಕೆಲಸ ಮಾಡಿ. ಪ್ರೊಫೆಷನಲ್ಸ್ ಅಂತೆ ಪ್ರೊಫೆಷನಲ್ಸ್. ಡ್ಯಾಮಿಟ್. ತಂಗಿಯವ್ವ, ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಸಲ್ಲದು ತಂಗಿಯವ್ವ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಆತಂಕಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಅನಾದಿ ಕಾಲದಿಂದ ಬಂದಂತ ಮಾತು. ಸಮಾಧಾನವಾಗಿ ಸಮಸ್ಯೆನ ಬಗೆಹರಿಸೋದಕ್ಕೆ ಸಮಯ ಇಲ್ಲ. ತೀರ್ಮಾನ ಆಯಿತು. ಯಾವುದೇ ಕಾರಣಕ್ಕೂ ಗೀತಾ ಈ ಮನೆ ಒಳಗೆ ಬರೋ ದಾರಿ ಓಪನ್ ಆಗಬಾರ್ದು. ಅವಳು ಇನ್ನು ಮುಂದೆ ಜೀವನದಾಟದಲ್ಲಿ ಗೆಲ್ಲಬಾರ್ದು.